Dr. Samyukta from Ayush Hospital, Bangalore, fertility specialist and gynec laparoscopic surgeon. So, ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಅವೇರ್ನೆಸ್ ಇಸ್ ರಿಗಾರ್ಡಿಂಗ್ ದ ಪೆಸ್ಟಿಸೈಡ್ಸ್ ಇನ್ ದ ಫುಡ್. ಈ ಕ್ರಿಮಿನಾಶಕ ಒಂದು ಮತ್ತು ಯುಟಿಲೈಸೇಷನ್ ಇನ್ ದ ಫುಡ್ ಸಬ್ಸ್ಟೆನ್ಸಸ್ ಆಸ್ ಇನ್ಕ್ರೀಸ್ಡ್ ಇನ್ ವೇರಿಯಬಲಿ ಆ್ಯಂಡ್ ದಿಸ್ ಇಸ್ ದ ನೀಡ್ ಆಫ್ ದ ಹಾರ್ಟ್ ಟು ಬಿ ಹೈಲೈಟೆಡ್. ಯಾಕೆ ಗೊತ್ತಾ, ಈ ಜಾಸ್ತಿ ಪೆಸ್ಟಿಸೈಡ್ಸ್ ಯೂಸ್ ಮಾಡೋದ್ರಿಂದ ತರಕಾರಿ ಆಗಿರಲಿ, ಫ್ರೂಟ್ಸ್ ಆಗಿರಲಿ, ಇಲ್ಲ ಯಾವುದೇ ರೀತಿ ಒಂದು ಫುಡ್ ಸಬ್ಸ್ಟೆನ್ಸಲ್ಲಿ ಈ ಪೆಸ್ಟಿಸೈಡ್ಸ್ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರ್ತಾ ಇದ್ದಾವೆ. ನೀವೇ ಕೇಳಿರ್ಬೋದು, ಈ ಸೊಪ್ಪಲ್ಲಿ ಲೆಡ್ ಕಂಟೆಂಟ್ ಜಾಸ್ತಿ ಇದೆಯಂತೆ, ಆ್ಯಂಡ್ ಈ ಪನ್ನೀರ್ಸಲ್ಲಿ ಜಾಸ್ತಿ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಸಾಫ್ಟನ್ ಮಾಡೋದಕ್ಕೆ, ಆ್ಯಂಡ್ ಐಸ್ ಕ್ರೀಮ್ಸಲ್ಲಿ ಫಾಸ್ಫರಸ್ ಕಂಟೆಂಟ್ ಸೋಪ್ ಪೌಡರ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರಂತೆ. ಸೊ ಒನ್ ಆರ್ ದ ಅದರ್ ಥಿಂಗ್, ಒನ್ ಡೇ ಆರ್ ದ ಅದರ್ ಡೇ ಯು ಆರ್ ಹಿಯರಿಂಗ್ ಇಟ್. This is one way around which is seen to our eyes and which we are hearing. There are so many other things which we are not aware of. So ನಾವು ಇದನ್ನು ಎಷ್ಟು ಮಟ್ಟಕ್ಕೆ ಕಂಟ್ರೋಲ್ ಮಾಡಲಿಕ್ಕಾಗುತ್ತೋ ಅದನ್ನು ಕಂಟ್ರೋಲ್ ಮಾಡಬೇಕು. ಯಾಕೆಂದರೆ ಪೆಸ್ಟಿಸೈಡ್ಸಿಂದ ನೊಣ ಸಾಯುತ್ತೆ, ನಮಗೇನು ಮಾಡಲ್ವಾ? ಖಂಡಿತ ಹಾನಿ ಇದೆ. ಹೇಗೆಲ್ಲ ಹಾನಿ ಮಾಡ್ತಾ ಇದೆ? ಚಿಕ್ಕ ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಮಾಡ್ತಾ ಇದೆ. ದ ಅಮೌಂಟ್ ಆಫ್ ಸಿಕ್ನೆಸ್ ಇಸ್ ಇನ್ಕ್ರೀಸಿಂಗ್. ಅದರಿಂದ ಇಂಜೆಕ್ಷನ್ಸ್, ಆ್ಯಂಟಿಬಯೋಟಿಕ್ ಡೋಸೇಜಸ್, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್, ಇನ್ನೂ ಹೈಯರ್ ಆ್ಯಂಟಿಬಯೋಟಿಕ್ಸ್ ಬೇಕಾಗ್ತಾ ಇದೆ. ಆಲ್ ದಿಸ್ ಥಿಂಗ್ಸ್ ಆರ್ ಸೇಮ್. ಫರ್ಟಿಲಿಟಿ ಇಶ್ಯೂಸು ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಈ ಪೆಸ್ಟಿಸೈಡ್ ಯೂಸೇಜಿಂದ ಏನಾಗ್ತಾ ಇದೆ ಅಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಲ್ಲ ತುಂಬ ಬೇಗನೆ ಎಫೆಕ್ಟ್ ಆಗ್ತಾ ಇದೆ. ಥೈರಾಯ್ಡ್ ಇಶ್ಯೂಸ್, PCOS, ಚೈಲ್ಡ್ಹುಡ್ ಒಬಿಸಿಟೀಸು, ಅದರಿಂದ ಏನಾಗುತ್ತೆ, ಸಡನ್ ಹಾರ್ಟ್ ಅಟ್ಯಾಕ್ಸು ಮತ್ತು ಕ್ಯಾನ್ಸರ್ಸ್ ಜಾಸ್ತಿ ಜಲ್ದಿ ಬರ್ತಾ ಇರೋದು. ಕಮ್ಮಿ ಏಜಲ್ಲೆಲ್ಲ ಜಾಸ್ತಿ ಕ್ಯಾನ್ಸರ್ ಇನ್ಸಿಡೆನ್ಸ್ ಕಂಡು ಬರ್ತಾ ಇದೆ. ಸೊ ಫ್ರೆಂಡ್ಸ್, ಹೌ ಟು ಜಸ್ಟ್ ಕರ್ಬ್ ಇಟ್ ಔಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ವಿ ಹ್ಯಾವ್ ಟು ಅವಾಯ್ಡ್ ಟೇಕಿಂಗ್ ಔಟ್ಸೈಡ್ ಫುಡ್. ಪ್ಯಾಕೆಟೆಡ್ ಫುಡ್ಸ್ನ ಅವಾಯ್ಡ್ ಮಾಡಿ ಆ್ಯಂಡ್ ಟ್ರೈ ಟು ವಾಶ್ ಎನಿ ಫ್ರೂಟ್, ಎನಿ ವೆಜಿಟೇಬಲ್, ಈವನ್ ನಟ್ಸ್ ಆಲ್ಸೋ. ಯು ವಾಶ್ ಆ್ಯಂಡ್ ದೆನ್ ಟ್ರೈ ಟು ಟೇಕ್ ಇಟ್, right? So pesticides usage has become more, and be aware of it. It do has a very bad impact on our health. So how to curb it out? Very simple. Again, I'm repeating it. Wash any vegetable, any fruit, even the nuts. You wash it properly and then you can take it. Okay, 1 or 2 or 3 times also you can wash it. There's no harm in it. And then you take it. Okay. So that is why even doctors do tell that not to take too much non-veg and try to avoid outside foods. The reason behind this is this one only. Okay. And non-veg ಯಾಕೆ ತೊಗೊಬಾರ್ದು? ನಾನ್-ವೆಜ್ಜಲ್ಲೂ ಸಹ ಫಾರ್ ಎಕ್ಸಾಂಪಲ್ ಆ ಪೌಲ್ಟ್ರಿ ಎಲ್ಲ ಇದೆಯಲ್ಲ, ಅದನ್ನು ದಪ್ಪ ಮಾಡಲಿಕ್ಕೆ ಕೆಲವೊಂದು ಹಾರ್ಮೋನ್ಸ್ ಇಂಜೆಸ್ಟ್ ಮಾಡ್ತಾರೆ. ಮತ್ತು ಅದರಲ್ಲಿ ಜಾಸ್ತಿ ವೆಯ್ಟ್ ಬರಲಿ ಅಂತ ದೇ ವಿಲ್ ಅಗೇನ್ ಇಂಜೆಸ್ಟ್ ಸಮ್ ಟೈಪ್ ಆಫ್ ಮೆಡಿಸಿನ್ಸ್ ಆ್ಯಂಡ್ ಆ್ಯಂಟಿಬಯೋಟಿಕ್ಸ್ ಇಂಜೆಸ್ಟ್ ಮಾಡ್ತಾರೆ, ಅದು ಚೆನ್ನಾಗಿರಲಿ ಆ್ಯಂಡ್ ನಾಟ್ ಟು ಗೆಟ್ ಎನಿ ಸಾರ್ಟ್ ಆಫ್ ಡಿಸೀಸ್ ಅಂತ ಹೇಳ್ಬಿಟ್ಟು ಅದನ್ನು ನಾವು ತೊಗೊಳೋದ್ರಿಂದ ಇಂಡೈರೆಕ್ಟ್ಲಿ ವಿ ಆರ್ ಆಲ್ಸೋ ಗೆಟಿಂಗ್ ಇಟ್. So okay, so this is how any man-made things that has to be seen in 2-3 ways how it is good or not. So pesticides usages are becoming very rampant, and pollution, and even the plastic usage also, and even the Wi-Fi's in the mobile are very rampantly affecting our health, the reproductive potential. So be aware of it. So try to wash the food substances 2 to 3 times, bleach it properly, then take it. Be safe.